ಗುಜ್ಜೆ. ಜಿ ಗುಜ್ಜೆಯ ಮೂಲ ಅಥವಾ ಒರಿಜಿನ್ ಯಾವುದು? ಜಿ ಗುಜ್ಜೆಯ ಒರಿಜಿನ್ ಗಿನಿ ದ್ವೀಪ, ಅದೇ ನ್ಯೂ ಗಿನಿ ದ್ವೀಪ. ಪೋರ್ಚುಗೀಸರು ಕಂಡುಹಿಡಿದ ಗಿನಿ ಎಂಬ ದೇಶವು ಪಶ್ಚಿಮ ಆಫ್ರಿಕಾದ ಖಂಡದಲ್ಲಿದೆ. ಈ ದೇಶದಿಂದ 18,000 ಕಿಲೋಮೀಟರ್ ದೂರದಲ್ಲಿ ಸ್ಪೇನ್ ನಾವಿಕರು ಕಂಡುಹಿಡಿದ ನ್ಯೂ ಗಿನಿ ದ್ವೀಪ ಅಥವಾ ಐಲ್ಯಾಂಡ್ ಇದೆ. ಈ ಎರಡೂ ಸ್ಥಳಗಳಲ್ಲಿ ಒಂದೇ ಪಂಗಡದ ಜನರು ಇರುವುದರಿಂದ ಆ ದೇಶಕ್ಕೂ ಈ ದ್ವೀಪಕ್ಕೂ ಒಂದೇ ಹೆಸರನ್ನು ಇಟ್ಟಿದ್ದಾರೆ. ನ್ಯೂ ಗಿನಿ ದ್ವೀಪವನ್ನು ನಂತರದ ಕಾಲದಲ್ಲಿ ಅನ್ವೇಷಣೆ ಮಾಡಿರುವುದರಿಂದ ಅದಕ್ಕೆ ಹೊಸ ಗಿನಿ ಎಂಬ ಹೆಸರನ್ನು ಸ್ಪೇನ್ ನಾವಿಕರು ಇಟ್ಟಿದ್ದಾರೆ. ನ್ಯೂ ಗಿನಿ ದ್ವೀಪವು ಪೆಸಿಫಿಕ್ ಸಾಗರದಲ್ಲಿದೆ. ಜಿ ಗುಜ್ಜೆ ಅದೇ ಬ್ಲಡ್ ಫ್ರೂಟ್ ಗಿಡಗಳನ್ನು ಬ್ರಿಟಿಷ್, ಫ್ರೆಂಚ್, ಪೋರ್ಚುಗೀಸ್ ನಾವಿಕರು ನ್ಯೂ ಗಿನಿ ದ್ವೀಪದಿಂದ ತಂದು ಭಾರತದ ಕೊಂಕಣ ಕರಾವಳಿಯಲ್ಲಿ ತಂದು ಹಾಕುವರು. ತುಳುವರು ಮತ್ತು ಕೊಂಕಣಿಯವರು ಇದನ್ನು ಇಷ್ಟಪಟ್ಟು ಹೆಚ್ಚಾಗಿ ನೆಟ್ಟು ಬೆಳೆಸುವರು. ವಿವಿಧ ಖಾದ್ಯಗಳಲ್ಲಿ ರುಚಿ ಕಂಡರು. ಗುಜ್ಜೆಯಂತೆ ಕಾಣುವ ಇದನ್ನು ಹೇಗೆ ಕರೆಯುವುದೆಂದು ತುಳುವರಿಗೆ ತೋಚುವುದಿಲ್ಲ. ಆಗ ನಾವಿಕರು ಇದರ ಹುಟ್ಟೂರು ದ್ವೀಪದ ಹೆಸರು ಗಿನಿ, ಇದರ ಆರಂಭದ ಆಂಗ್ಲಾಕ್ಷರ ಜಿ, ಇದನ್ನು ಸೇರಿಸಿ ಜಿ ಗುಜ್ಜೆ ಎಂದು ಕರೆಯಲು 18ನೇ ಶತಮಾನದಲ್ಲಿ ತಿಳಿಸಿದ್ದಾರೆ. ಅಂದಿನಿಂದ ತುಳುವರು ಜಿ ಗುಜ್ಜೆ ಎಂದು ಕರೆಯುತ್ತಾ ಬಂದರು. ಅದೇ ರೀತಿ ಕೊಂಕಣಿಯವರು ಜಿ ಕಡ್ಗಿ ಎಂದು ಕರೆದರು. ಗಿನಿ ಶಬ್ದದ ಸ್ಪೆಲ್ಲಿಂಗ್ GUINEA ಆಗಿರುತ್ತದೆ, ಆದರೆ ಇದರ ಉಚ್ಚಾರ ಮಾತ್ರ ಗಿನಿ ಎಂದೇ ಆಗಿದೆ. ನಂತರದ ಕಾಲದಲ್ಲಿ ಕೊಂಕಣಿಯವರು ಆರಂಭದ ಜಿ ಮತ್ತು ಯು ಅಕ್ಷರಗಳನ್ನು ಸೇರಿಸಿ ಜಿಯು ಕಡ್ಗಿ ಎಂದು ಕರೆದರು. ಗಿನಿ ದ್ವೀಪದ ಹೆಸರಿನ ಮೊದಲ ಜಿ ಅಕ್ಷರವು ತುಳುವರ ಗುಜ್ಜೆಯ ಎದುರು ಶಾಶ್ವತವಾಗಿ ಕುಳಿತು ಜಿ ಗುಜ್ಜೆ ಆಗಿದೆ. ಈಗ ಈ ನ್ಯೂ ಗಿನಿ ದ್ವೀಪವು ವಿಭಾಗವಾಗಿದೆ. ಒಂದು ಭಾಗವು ಇಂಡೋನೇಷ್ಯಾದ ಪಾಲಾಗಿದೆ, ಇನ್ನೊಂದು ಭಾಗವು ಪಪುವಾ ನ್ಯೂಗಿನಿ ದೇಶ ಆಗಿದೆ.